ಹುಣಸೂರಲ್ಲಿ ಒಂದು ಹೋಟೆಲ್ ಕೂತಿರ್ಬೇಕಾದ್ರೆ ಕೊನೆಗೂ ನಾನು ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಮಾಡಿಸ್ಬಿಟ್ಟೆ. ಇವಾಗ ನನ್ನ ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ಅಲ್ವಾ. ಹುಣಸೂರಲ್ಲಿ ಇವತ್ತು ಲೇಟ್ ಆಗಿದ್ಬಿಟ್ಟೆ ಅಂತ ಬೇಗ ಅಂಗಡಿ ಕಡೆ ಹೊಟ್ವಿ. ಹಂಗೆ ಇವ್ರ ಹೆಸರು ಮಾದೇಶ ಅಂತ ನಿನ್ನೆಯಿಂದ ನನ್ನ ಜೊತೆನೇ ಇದ್ದಾರೆ. ಅಂಗಡಿ ಓಪನ್ ಮಾಡ್ತಾ ಇರ್ಬೇಕಾದ್ರೆ ರೈಟ್ ಅಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು, ಲೆಫ್ಟ್ ಅಲ್ಲಿ ಡಾಕ್ಟರ್ ಶಂಕರ್ ನಾಗ್ ಅವರು ಕಾಣಿಸ್ತಾರೆ. ಮ್ಯಾನಿಕ್ಯೂನ್ಸ್ಗೆ ಬಟ್ಟೆ ಚೇಂಜ್ ಮಾಡ್ತಾ ಇರ್ಬೇಕಾದ್ರೆ ಕಂಟೆಂಟ್ ಸ್ವಲ್ಪ ಐಟಮ್ ಬೇಕಾಗಿತ್ತು ಅಂತ ಮಾಡ್ ಕಡೆ ಹೊಟ್ಟೆ. ಐಟಮ್ ಏನೋ ತಗೊಂಡೆ, ಆದ್ರೆ ನನ್ನ ಹಿಂದ್ಗಡೆ ನಿಂತಿರೋ ಇಬ್ರು ಅಲ್ಲೇ ಸಿಕ್ಕಿದ್ರು. ನಾನು ಮೀಟ್ ಮಾಡಿ ಖುಷಿ ಪಟ್ರು. ಅದನ್ನ ನೋಡಿ ನನಗೂ ಖುಷಿ ಆಯ್ತು. ಅಯ್ಯೋ ನಿಜ ಗುರು, ಅದಕ್ಕೆ ಅಂತ ಅವರು ಒಂದು ಗಿಫ್ಟ್ ಕೊಟ್ರು, ನಾನು ಇನ್ಸ್ಟೆಂಟ್ ಆಗಿ ಒಂದು ಗಿಫ್ಟ್ ಕೊಟ್ಟೆ. ಥ್ಯಾಂಕ್ ಯು. ಅದನ್ನೇ ಸಂಜಿನ ಹೆಸರಲ್ಲಿ ಎಲ್ರಿಗೂ ಶೇರ್ ಮಾಡ್ಬಿಟ್ಟೆ. ಏನ್ ಸ್ಪೆಷಲ್ ಅಂತ ಕೇಳಲ್ಲ. ಆಮೇಲೆ ಮಧ್ಯಾಹ್ನ ಊಟಕ್ಕೆ ಅಂತ ಹೋಗಿ ಕೂತಿರ್ಬೇಕಾದ್ರೆ ನಮ್ಮ ಆಡಿಟರ್ ಕಾಲ್ ಮಾಡಿ TDS ವಿಡ್ರಾ ಮಾಡಬೇಕು ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಲೇಬೇಕು ಅಂತ ಹೇಳಿದ್ರು. ಇನ್ನೊಂದು 3 ದಿವಸಕ್ಕೆ ಫೈಲಿಂಗ್ ಕ್ಲೋಸ್ ಆಗುತ್ತೆ ಅಂದ್ರು. ಸರಿ ಕಳಿಸ್ತೀನಿ. ಸರಿ ಅಂತ ಅವ್ರು ಕೇಳಿ ಡಾಕ್ಯುಮೆಂಟ್ ಕಳಿಸಿದ ಒಂದು ಮುಕ್ಕಾಲ್ ಅವರ್ಗೆ ರಿಜಿಸ್ಟ್ರೇಷನ್ ಆಗಿತ್ತು. ಆಮೇಲೆ ನನ್ನ ಫ್ರೆಂಡ್ಸ್ಗೆ ಏನಾದ್ರು ಫೈಲ್ ಮಾಡೋದಿದೆಯಾ ಅಂತ ಕೇಳಿದಾಗ ಅವ್ರಿಗೂ ಕೆಲವು ಕ್ವಶನ್ಸ್ ಇತ್ತು. ಅದನ್ನ ನಮ್ಮ ಆಡಿಟರ್ನು ಕೇಳಿದೆ. ಯಾಕೆ ಇಂಪಾರ್ಟೆಂಟ್, ಯಾರು ಫೈಲ್ ಮಾಡಬೇಕು ಸರ್ ಇದಕ್ಕೆ? ಫಸ್ಟ್ ಆಫ್ ಆಲ್ ಏನಕ್ಕೆ ಇಂಪಾರ್ಟೆಂಟ್ ಅಂತಂದ್ರೆ ಲೋನ್ಸ್ ಕೇಳ, ವೀಸಾ ಪ್ರೊಸೆಸ್ ಕೇಳ, ಗವರ್ಮೆಂಟ್ ಟೆಂಡರ್ಸ್ ಹೋಗಿ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಕೇಳ್ತಾರೆ. ಇಲ್ಲಾಂದ್ರೆ ನಿಮ್ದೇ ಬಿಸ್ನೆಸ್ ಇಲ್ಲ ಕ್ಯಾಪಿಟಲ್ ಲಾಸಸ್ ಇದ್ರೆ ಕ್ಯಾರಿ ಫಾರ್ವರ್ಡ್ ಮಾಡ್ಕೋಬಹುದು. ಯಾರ್ಯಾರು ಫೈಲ್ ಮಾಡ್ಬೇಕು ಅಂತಂದ್ರೆ ಇಂಡಿವಿಜುವಲ್ ಅಂದ್ರೆ ಸ್ಯಾಲರಿ ಪರ್ಸೆಂಟ್, ಸೆಲ್ಫ್ ಎಂಪ್ಲಾಯಿ, ಫ್ರೀಲಾನ್ಸರ್, ಸೀನಿಯರ್ ಸಿಟಿಜನ್, ಪೆನ್ಷನರ್ಸ್, NRI ಇನ್ಕಮ್ ಇದ್ರೆ ಅವ್ರು ಮಾಡ್ಬೇಕು. ಇನ್ ಕೇಸ್ ಯಾರಾದ್ರೂ ಫೈಲ್ ಮಾಡಿಲ್ಲ ಅಂದ್ರೆ ಪೆನಾಲ್ಟಿ ಬಂದು 5,000 ಇರುತ್ತೆ. ಮತ್ತೆ ನೀವು TDS ರೀಫಂಡ್ ಇದ್ರೆ ನೀವು ಕ್ಲೈಮ್ ಮಾಡ್ಕೊಳಕ್ ಆಗಲ್ಲ. ಲೋನ್ಗೆಲ್ಲ ಹೋಗ್ಬೇಕಂದ್ರೆ ಪ್ರಾಬ್ಲಮ್ ಆಗುತ್ತೆ. ವೀಸಾ ಅಪ್ಲಿಕೇಶನ್ ಡಿಲೇ ಆಗುತ್ತೆ. ನೋಟಿಸ್ ಬಂದ ಪ್ಲಸ್ ಇಂಟ್ರೆಸ್ಟ್ ಪೆನಾಲ್ಟಿ, ಸೋ ಮೆನಿ ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀವಿ. 15th ಒಳಗಡೆ ಫೈಲ್ ಮಾಡ್ಬೇಕಾ? ಹೌದು, ಸೆಪ್ಟೆಂಬರ್ 15 ಇದೆ ಇಂಡಿವಿಜುವಲ್. ಓಕೆ ಸರ್. ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಮಾಡೋದು ಎಲ್ಲರೂ ಜವಾಬ್ದಾರಿ ಆಗಿರುತ್ತೆ. ನಾನು ಬರೀ 1,000 ರೂಪಾಯಿಗೆ ಈ ಒಂದು ಫೈಲಿಂಗ್ ನ ಮಾಡಿಸ್ಕೊತಾ ಇದೀನಿ. ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಇವ್ರ ನಂಬರ್ ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ. ವಾಟ್ಸ್ಆಪ್ ಅಲ್ಲಿ ಒಂದು ಮೆಸೇಜ್ ಹಾಕಿದ್ರೆ ಸಾಕು. ಓಲಾ ಓಬರ್ ಬಂದು ಅವ್ರಿಗೆ TDS ಡಿಡಕ್ಟ್ ಮಾಡ್ತಾರೆ. GST ಮತ್ತೆ TDS 10%. ಅವ್ರು ಬೇಕಾದ್ರೆ ರೀಫಂಡ್ ಬರುತ್ತೆ ಅಂದ್ರೆ ನೀವು ಫೈಲ್ ಮಾಡ್ಕೊಡಕ್ಕೆ.